ಎಲ್ರಿಗೂ ನಮಸ್ಕಾರ. ಸೊ ಚಿತ್ರರಂಗ ಒಂದು ಸ್ವಲ್ಪ ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸೊ ಎಲ್ಲ ಥರ ಸಿನಿಮಾನೂ ಜನ ನೋಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಸಿಫಿಕೇಶನ್, ಇಂಥ ಸಿನಿಮಾನೇ ನೋಡ್ತಾರೆ, ಅಂಥ ಸಿನಿಮಾ ನೋಡ್ತಾರೆ. ಸೊ ಜನ ನೋಡೋವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್. ಈಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್. ನಮ್ಮ ರಾಜ್ಕುಮಾರ ಇಂಟ್ರೊಡಕ್ಷನ್ ಸಾಂಗು, ಯುವರತ್ನ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು. ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ. ಸೊ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ, ಹಿ ಈಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಹೆಡ್ ಇನ್ ಹಿಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ಶುಭ ಹಾರೈಕೆಗಳನ್ನ ಹೇಳೋದು. ಜೊತೆಗೆ ಹೊಸ ತಂಡ, ಹೊಸ ನಿರ್ದೇಶಕರು, ಹೀರೋ ಕೂಡ ಹೊಸಬ್ರು. ಸೊ ಎಲ್ಲ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ. ಸೊ ಒಳ್ಳೇದಾಗಲಿ. ಟೀಸರ್ ತುಂಬ ಅಪೀಲಿಂಗ್ ಆಗಿದೆ, ಎಸ್ಪೆಷಲಿ ಸೌಂಡು, ವಿಜುವಲ್ಸ್ ಆ್ಯಂಡ್ CG ಪಾರ್ಟ್ ಕೂಡ ಚೆನ್ನಾಗಿದೆ. ಇಟ್ಸ್ ವೆರಿ ಅಪೀಲಿಂಗ್, ವೆರಿ ರಾ. ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರು. ಸೊ ಬೀಂಗ್ ಎ ವುಮನ್ ಅವರು ತೊಗೊಂಡಿರುವಂಥ ಸ್ಟೆಪ್ಪು. ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆಯದಾಗಲಿ. ವೇಲು ಸರ್ ಇದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋಂಥ ನಿರ್ಮಾಪಕರವರು, ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವ್ರ ಆಡಿಯೋ ಕೇಳಿದೆ ನಾವು ಅದು ದಿನಾನೇ ಹೋಗೋದಿಲ್ಲ, ಅಷ್ಟು ಅದ್ಭುತ ಹಾಡುಗಳು ಅವ್ರ ಹತ್ರ. ಕರಿಸುಬು ಸರ್ ಇದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ವಿಶ್ವಾಸ ತಿಳಿಸ್ತಾ, ಮತ್ತು ಇದನ್ನು ಅರೇಂಜ್ ಮಾಡಿರುವಂಥ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣು, ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದ್ದಾರೆ, ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ. ಸುಮಾರು ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ. ನಮ್ಮ ಸೆನ್ಸಾರ್ ಶಿವನು ಇದ್ದಾರೆ, ಬೇಗ ಸೆನ್ಸಾರ್ ಮಾಡಿಸಿ, ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ. ಗಾಡ್ ಬ್ಲೆಸ್ ಯು ಶಶಾಂಕ್. ತುಂಬ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ತುಮಕೂರು ಕಡೆಯಿಂದ, ಬೆಂಗಳೂರು, ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಫಸ್ಟ್ ನಾನು ಟೈಟ್ಲಿಂದಾನೇ ಬಂದ್ಬಿಡ್ತೀನಿ. ಕರಿಕಾಡ. ಸೊ ಕರಿಕಾಡ, ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ, ಇನ್ನೊಂದು ಕಡೆ ಒಂದು ಕಾಡಹಂದಿ ತಲೆ ಇದೆ. ಸೊ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚಲ್ಲಿ ಪೂರ್ತಿಯಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಹಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟ್ರು. ಸೊ ಆ ಕರಿ ಏನಕ್ಕೆ ಹಾಕಿದ್ದೀವಿ ಅಂದರೆ, ಆ ಕಾಡ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನು ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕ್ಕೆ ತುಂಬ ಈಸಿನೂ ಆಯಿತು, ಕೆಲವು ಕಡೆ ಕಷ್ಟನೂ ಆಯಿತು. ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಪ್ರಿಪೇರ್ ಆಗಿದ್ದಾರೆ ಎತ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟನ ನಾವು 100% ಆದಷ್ಟು ಬೇಗ ತೆರೆ ಮೇಲೆ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮುಂಚೆ ನಾನು ತಾಳಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ. ತಾಳಟ್ಟಿ ಒಂದು ಹಾರರ್ ಸಬ್ಜೆಕ್ಟು. ಸೊ ಅದಾದಮೇಲೆ ಕರಿಕಾಡ ಸ್ಟಾರ್ಟ್ ಆಯಿತು. ಸೊ ಎರಡು ಪ್ಯಾರಲ್ಲಿ ಓಡ್ತಾ ಏನಾಯಿತು ಅಂದರೆ ಕರಿಕಾಡ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಾಡ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್. ಈಗ ಸೊ ಡೆಬ್ಯೂ ಮೂವಿ ನಂದು ಕರಿಕಾಡನೇ ಆಗ್ತದೆ. ಹೌದು ಸರ್, ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ಟ ಅನ್ನೋ ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ಒಂದು ಸಿನಿಮಾ ಡ್ರಾಪ್ ಔಟ್ ಆಯಿತು. ಇನ್ನೊಂದು ಸಿನಿಮಾದಲ್ಲಿ ನನ್ನ ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ. ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ಅವ್ರ ಹೆಸರು ನಾನು ತಗೊಳ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸರ್ ಇದು 2024 ಶುರು ಆಯಿತು, August 15. ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ದು ನಾವು ರಾಣಿಜೇರಿಯಿಂದ. ಸೊ ರಾಣಿಜೇರಿ, ಕಳಸ, ಕುದುರೆಮುಖ, ಚಿಕ್ಕಮಗಳೂರು ಸುತ್ತಮುತ್ತ, ಬೆಂಗಳೂರು, ಚನ್ನಪಟ್ಟಣ, ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ. ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ ಸರ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತಾಗಿದೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಷ್ಟೋ ಭಾವಗೀತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಸರ್. ಹಲವಾರು ಭಾವಗೀತೆಗಳು ಕೊಟ್ಟಿದ್ದೀವಿ
ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವ್ರಿಗೆ. ಯಾಕಂದ್ರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕರು. ಸಿನಿಮಾ ಅಂದ್ರೆ ಸಿನಿಮಾ ಸಿನಿಮಾ ಸಿನಿಮಾ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಏನ್ ಜಾಸ್ತಿ ಹೇಳೋದ್ ಬೇಡ ಅಲ್ವಾ? ಸಿಂಗರ್ಸ್ ಬಗ್ಗೆ ಹೇಳದ, ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾಡ ಸರು ಲೈವ್ ಏನ್ ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವ್ದಕ್ ಬೇಕು ಯಾವ್ದು ಕಮ್ಮಿ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮಾಡಿ ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದ್ವಿ ಮ್ಯೂಸಿಕ್. ಬಟ್ ಇದು ಒಂದು ಬಹಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಲಿರೋ ಎಲ್ಲ ಸ್ಟುಡಿಯೋಸ್ ತೋರಿಸ್ಬಿಟ್ರು ನಮಗೆ. ಸೊ ತುಂಬಾ ಖುಷಿಯಾಗಿದೆ. ತುಂಬಾ ಥ್ಯಾಂಕ್ ಯು ಸರ್. ಈ ತರ ಒಂದು ಪ್ಯಾಷನೇಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂತ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾನೇ ಇದಾಗುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations, we see, traffically people go to the office and come back, and every Saturday, Sunday, even if the wife tells, take me out, they'll be like, illa nan rest madbeku, maneyalli irbeku. But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. ನಾನು ಮುಂಚೆ ವರ್ಕ್ ಮಾಡ್ತಿದ್ದೆ. ದೆನ್ ಬಿಕಾಸ್ ಆಫ್ ಆಲ್ ದೀಸ್ ಕಮಿಟ್ಮೆಂಟ್ಸ್ ಹಿಯರ್, he wanted my support to be there. So ನಾನು I had to quit.